ಎಲ್ರಿಗೂ ನಮಸ್ಕಾರ. ತಮ್ಮೆಲ್ಲರಿಗೂ ಗುರುಕುಲ ನ್ಯಾಚುರಲ್ ಹೀಲಿಂಗ್ ಸೆಂಟರ್ಗೆ ಸ್ವಾಗತ, ಸುಸ್ವಾಗತ. ನನ್ನ ಹೆಸರು ಆನಂದ್ ಕೊಪ್ಪಳದ ಉಪನ್ಯಾಸಕರು. ಸೊ ಈ ಎಪಿಸೋಡ್ಲಿ ನಿಮಗೆ ಮತ್ತೊಂದು ಔಷಧಿ ಮುಕ್ತ ಚಿಕಿತ್ಸಾ ವಿಧಾನದಲ್ಲಿ ಒಂದು ರೆಮಿಡಿ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಅದು ಏನಂದ್ರೆ, ಮಕ್ಕಳಲ್ಲಿ ಏನಾದರೂ ಅತಿಸಾರ ಬೇದಿ ಉಂಟಾದ್ರೆ, ಚಿಕ್ಕ ಮಕ್ಕಳಾಗಿರ್ಬೋದು, ನಿಮಗೆ 4 ತಿಂಗಳಿಂದ ಹಿಡಿದು 18 ವರ್ಷದವರೆಗೆ ಆಗಿರ್ಬೋದು, ದೊಡ್ಡವರಿಗೂ ಆಗಿರ್ಬೋದು, ನೋ ಪ್ರಾಬ್ಲಮ್ಸ್. ದೊಡ್ಡವರು ಸಹ ಈ ಒಂದು ಚಿಕಿತ್ಸೆ ವಿಧಾನ ಬಳಸ್ಬೋದು. ಖಂಡಿತ ನಿಮಗೆ ರಿಸಲ್ಟ್ ಸಿಗುತ್ತೆ. ಸ್ಪೆಷಲಿ ಈ ಒಂದು ಲೂಸ್ ಮೋಷನ್ ಆಗೋದು ಮಕ್ಕಳಲ್ಲಿ ಜಾಸ್ತಿ, ಯಾಕಂದ್ರೆ ಏನ್ ಬೇಕಾದ್ನ ತಿಂದ್ಬಿಡ್ತಾರೆ. ಸೊ ಇನ್ಫೆಕ್ಷನ್ ಆಗಿಬಿಟ್ಟು ಲೂಸ್ ಮೋಷನ್ ಆಗುತ್ತೆ. ಸೊ ಈ ತರ ಲೂಸ್ ಮೋಷನ್ ಆದ್ರೆ ಮಕ್ಕಳಲ್ಲಿ ಏನ್ ಮಾಡಬೇಕು, ಯಾವ್ದು ರೆಮಿಡಿ ಯೂಸ್ ಮಾಡಬೇಕು ಅಂತಂದ್ರೆ, ಸಿಂಪಲ್ ರೆಮಿಡಿ, 100% ನಿಮಗೆ ವೆರಿ ಡ್ರಾಸ್ಟಿಕ್ ಟೈಮಲ್ಲಿ ನಿಮಗೆ ರಿಸಲ್ಟ್ ಕೊಡುತ್ತೆ. ಸೊ ಏನ್ ಮಾಡಬೇಕು ಅಂದ್ರೆ, ಮಕ್ಕಳಲ್ಲಿ ಏನಾದರೂ ಲೂಸ್ ಮೋಷನ್ ಆದರೆ, ಅತಿಸಾರ ಆದರೆ, ಡಿಹೈಡ್ರೇಷನ್ ಆಗ್ತಾ ಇದ್ರೆ, ಸೊ ಇಮಿಡಿಯೇಟ್ ಆಗಿ ನೀವೇನ್ ಮಾಡಬೇಕು, ನಿಮ್ಮ ಎಡಗೈನ ಈ ಪಾರ್ಟ್ ಇಲ್ಲಿದೆಯಲ್ವಾ, ಈ ಪಾರ್ಟ್ ಇಲ್ಲಿ ನಿಮಗೆ ಇದು ಕಾಣಿಸ್ತಲ್ಲ, ಯೆಲ್ಲೋ ಕಲರು. ಸೊ ನಾನು ನಿಮಗೆ ಗ್ರೀನ್ ಕಲರ್ ಅಲ್ಲಿ ತೋರಿಸ್ತೇನೆ. ಕಾಣಿಸ್ತಿದೆ ಅಲ್ವಾ? ಇಲ್ಲಿ ನಾನು ಗ್ರೀನ್ ಹಾಕೊಂಡಿದ್ದೀನಿ, ಬಟ್ ನೀವು ಗ್ರೀನ್ ಹಾಕೋಬಾರ್ದು, ಮಕ್ಕಳಿಗೆ ಯೆಲ್ಲೋ ಹಾಕ್ಬೇಕು. ರೈಟ್? ಸೊ ಎಡಗೈನ ಈ ಒಂದು ಮೆರಿಡಿಯನ್ ಪಾಯಿಂಟ್ಗೆ, ಈ ಒಂದು ಅಕ್ಯುಪ್ರೆಷರ್ ಪಾಯಿಂಟ್ಗೆ ಯೆಲ್ಲೋ ಕಲರ್ ಹಾಕಿ. ಸೊ ದ ಯೆಲ್ಲೋ ವಿಚ್ ಈಸ್ ಇಂಡಿಕೇಟ್ ಭೂತತ್ವದ ಮುಖ್ಯ ಒಂದು ಕ್ಯಾರೆಕ್ಟರ್ ಏನಪ್ಪ ಅಂದ್ರೆ, ಹಿಡಿದಿಟ್ಕೊಳ್ಳೋದು, ಅಂದ್ರೆ ಹಿಡಿದಿಟ್ಕೊಳ್ಳುತ್ತೆ. ಸೊ ಮಕ್ಕಳಲ್ಲಿ ಲೂಸ್ ಮೋಷನ್ ಆದ್ರೆ ನೀವು ಈ ಒಂದು ಅಕ್ಯುಪ್ರೆಷರ್ ಪಾಯಿಂಟ್ಗೆ ಈ ಯೆಲ್ಲೋ ಕಲರ್ ಹಾಕೋದ್ರಿಂದ ಆ ಲೂಸ್ ಮೋಷನ್ ಕಡಿಮೆ ಆಗುತ್ತೆ. ಸೊ ದಿಸ್ ಇಸ್ ಸ್ಟಮಕ್ ರಿಫ್ಲೆಕ್ಸ್ ಅಂತ ಕರಿತೀವಿ, ಸ್ಟಮಕ್ ರಿಫ್ಲೆಕ್ಸ್. ಸೊ ಮಕ್ಕಳ ಹೊಟ್ಟೆಯಲ್ಲಿ ಏನಾದರೂ ಒಂದು ಮಕ್ಕಳ ಹೊಟ್ಟೆ ಹೀಟ್ ಇದ್ನಪ್ಪ ಅಂದ್ರೆ, ಈ ಒಂದು ಸ್ಟಮಕ್ ರಿಫ್ಲೆಕ್ಸ್ಗೆ ಗ್ರೀನ್ ಹಾಕಿ. ಸ್ಟಮಕ್ ರಿಫ್ಲೆಕ್ಸ್ಗೆ ಗ್ರೀನ್. ಸೊ ಇಲ್ಲಿ ಯೆಲ್ಲೋ ಮತ್ತೆ ಇಲ್ಲಿ ಗ್ರೀನ್. ಹೊಟ್ಟೆಯಲ್ಲಿ ತುಂಬಾ ಜಳ ಇದ್ರೆ, ತುಂಬಾ ಮಕ್ಕಳು ಕಿರಿಕಿರಿ ಮಾಡ್ತಾ ಇದ್ರೆ, ಸೊ ಈ ಪಾರ್ಟ್ ಅಲ್ಲಿ ಗ್ರೀನ್ ಹಾಕಿ. ಸೊ ಇನ್ ಕೇಸ್ ಮಕ್ಕಳ ಏನಾದ್ರು ಇನ್ಫೆಕ್ಷನ್ ಆಗಿದೆ, ಹೊಟ್ಟೆಯಲ್ಲಿ ಇನ್ಫೆಕ್ಷನ್ ಆಗಿದೆ ಅಂದ್ರೆ, ಈ ಗ್ರೀನ್ ಪ್ಲೇಸ್ ಅಲ್ಲಿ ಡಾರ್ಕ್ ಹಾಕಿ. ರೈಟ್? ಡಾರ್ಕ್ ಹಾಕಿ. ಮತ್ತು ನಿಮ್ಮ ಎಡಗೈನ ಪಾಮ್ ಅಲ್ಲಿ ಈ 0 ಸಂಖ್ಯಾಶಾಸ್ತ್ರದ ಪ್ರಕಾರ ಈ ಒಂದು 0ನ ಬರೀರಿ. ಖಂಡಿತ ನಿಮ್ಮ ಮಗು ತುಂಬಾ ಕಡಿಮೆ ಸಮಯದಲ್ಲಿ ಆ ಒಂದು ಲೂಸ್ ಮೋಷನ್ ಹೊರಡೆ ಬರುತ್ತೆ, ಹೊಟ್ಟೆ ಇನ್ಫೆಕ್ಷನ್ ಹೊರಡೆ ಬರುತ್ತೆ. ಸೊ ಈ ಪಾರ್ಟ್ ಅಲ್ಲಿ ಯೆಲ್ಲೋ, ಈ ಪಾರ್ಟ್ ಅಲ್ಲಿ ಗ್ರೀನ್. ರೈಟ್? ಇಲ್ಲಿ 0. ರೈಟ್? ಇನ್ ಕೇಸ್ ಮಕ್ಕಳಿಗೆ ಹೀಟ್ ಇದ್ರೆ, ಜಳ ಇದ್ರೆ ಗ್ರೀನ್ ಹಾಕಿ, ಇನ್ಫೆಕ್ಷನ್ ಆಗಿದ್ರೆ ಬ್ಲ್ಯಾಕ್ ಕಲರ್ ಹಚ್ಚಿ. ರೈಟ್? ಸೊ ದೊಡ್ಡವ್ರಿಗೆ ಏನ್ ಮಾಡ್ಬೇಕು, ಸೇಮ್ ಟ್ರೀಟ್ಮೆಂಟ್, ಇದೇ ತರ ಟ್ರೀಟ್ಮೆಂಟ್ ನ ಟ್ರೈ ಮಾಡಿ. ಸೊ ನನಗೆ ಮನೆಯಲ್ಲಿ ಕಲರ್ ಇಲ್ಲ ಸರ್, ಏನ್ ಮಾಡೋದು ಅನ್ನಪ್ಪ ಅಂದ್ರೆ, ನಿಮ್ಮಲ್ಲಿ ಅರಿಶಿನ ಇರುತ್ತಲ್ವಾ, ಅರಿಶಿನ ಸ್ವಲ್ಪ ನೀರ್ ಹಾಕ್ಬಿಟ್ಟು ಕಂಪ್ಲೀಟ್ ಪಾಮ್ ತುಂಬಾ ಹಚ್ಕೊಳ್ರಿ, ಮಕ್ಕಳಿಗೆ ಹಚ್ಚಿ. ಖಂಡಿತ ಆ ಒಂದು ಲೂಸ್ ಮೋಷನ್ ಇಂದ ಹೊರಗಡೆ ಬರುತ್ತೆ, ಬಹಳ ಬೇಗ ಕಡಿಮೆ ಆಗುತ್ತೆ, ಔಷಧಿ ಮುಕ್ತವಾಗಿ. ರೈಟ್? ಇಷ್ಟು ಹೇಳ್ತಾ ಈ ಎಪಿಸೋಡ್ ನಲ್ಲಿ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಎಪಿಸೋಡ್ ಮೂಲಕ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ, ಮತ್ತೊಂದು ಔಷಧಿ ಮುಕ್ತ ಚಿಕಿತ್ಸೆನ ನಿಮ್ಮ ಮುಂದೆ ತರ್ತಾ. ಸೊ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಈ ಚಾನಲ್ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನ ಪ್ರೋತ್ಸಾಹ ಮಾಡಿ ಅಂತ ಹೇಳ್ತಾ, ಸೊ ಮತ್ತೊಮ್ಮೆ ಧನ್ಯವಾದಗಳು.